सीतायापते नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। ओम तपस्वाध्याय शुश्रूषा कृष्ण पूजारतं मुनिं विश्वेशमिष्टदं वन्दे परिव्राट चक्रवर्तिनं श्री गुरुभ्यो नमः हरिः ओम। ಜರಾಸಂಧ ಒಂದು ಕಡೆ ಅವನ ಎಲ್ಲ ಸಂಗಡಿಗ ರಾಜರು, ಆಮೇಲೆ 23 ಅಕ್ಷೋಹಿಣಿ ಸೈನ್ಯ ಈ ಕಡೆಯಿಂದ ಕೃಷ್ಣ ಬಲರಾಮರ ವಿರುದ್ಧ ಸಮರದಲ್ಲಿ ಆ ಎಲ್ಲ ಸೈನ್ಯ ನಾಶ ಆಗಿ ಹೋಯಿತು. ಆಮೇಲಿಂದ ಜರಾಸಂಧನ ಪರಿಸ್ಥಿತಿ ಶೋಚನೀಯ ಆಯಿತು. ಹೇಗೆ ಅಂತೇಳಿದರೆ ಅವನದು ರಥನೂ ಇಲ್ಲ, ಅಶ್ವನೂ ಇಲ್ಲ, ಸಾರಥಿಯು ಸತ್ತೋಗಿದ್ದಾನೆ, ಆಮೇಲೆ ಯಾವ ಆಯುಧಗಳು ಇಲ್ಲ, ಧ್ವಜ ಇಲ್ಲ, ಪತಾಕೆ ಇಲ್ಲ, ಏನೂ ಇಲ್ಲ, ನೆಲದ ಮೇಲೆ ಬಿದ್ದಿದ್ದಾನೆ. ಅವನ ರಾಜರುಗಳು ಕೂಡ ಅದೇ ಅವಸ್ಥೆ, ಯಾವ ರಥ ಅದು ಇದು ಆಯುಧಗಳು ಇಲ್ಲದೆ ಎಲ್ಲ ನೆಲದ ಮೇಲೆ ಬಿದ್ದಿದ್ದಾರೆ. ಸೊ ನೆಲದ ಮೇಲೆ ಬಿದ್ದಿದ್ದಾರೆ. ಸೊ ಸಾರಿ ಬಾಣಗಳಿಂದ ಹೊಡೆಸಿಕೊಂಡಿದ್ದಾರೆ, ರಕ್ತ ಕಾರುತ್ತಾ ಆ ರಾಜರುಗಳೆಲ್ಲ ಓಡಿ ಹೋದರು. ಆದರೆ ಜರಾಸಂಧ ಇನ್ನೇನು ತನ್ನನ್ನೀಗ ಕೃಷ್ಣ ಕೊಲ್ತಾನೆ ಅಂತ ಎಣಿಸಿದರೆ ಅವನನ್ನು ಕೊಲ್ಲಲೇ ಇಲ್ಲ. ಸೊ ಈ ರೀತಿ ಜರಾಸಂಧನನ್ನು ಶೋಚನೀಯ ಪರಿಸ್ಥಿತಿಯಲ್ಲಿ ನಾಚಿಕೆ ಕೇಡು ಅಂಥ ಸ್ಥಿತಿಗೆ ದುರ್ಬಲತಮ ಪರಿಸ್ಥಿತಿಗೆ ಅವನನ್ನು ಹಾಕಿ ಅಂತೇಳಿದರೆ ಅವನನ್ನು ಏನೂ ಮಾಡಲಿಲ್ಲ ಜರಾಸಂಧನನ್ನು. ಆಗ ಬಾಕಿದ್ದೆಲ್ಲ ರಾಜರು ಓಡ್ತಾ ಇರುವಾಗ ಜರಾಸಂಧ ಮಾತ್ರ ನಾನು ಬಿಡಬಾರ್ದು ಅಂತ ತಿಳ್ಕೊಂಡು ಏನು ಮಾಡಿದ್ದಾನೆ, ರಥವನ್ನು ತರಿಸಿಕೊಂಡು ಅಂತೇಳಿದರೆ ಏನು ಅಸ್ತ್ರಗಳನ್ನು ಮಂತ್ರಗಳನ್ನು ಪ್ರಯೋಗ ಮಾಡಿ ರಥ ತರಿಸಿಕೊಂಡು ಆಯುಧಗಳನ್ನು ಹಿಡ್ಕೊಂಡು ಕೃಷ್ಣನನ್ನು ವಿರುದ್ಧ ಇನ್ನು ಆಗುವುದಿಲ್ಲ ಅಂತ ಪೂರ್ತಿ ಗೊತ್ತಾದ ಮೇಲೆ ಬಲರಾಮನನ್ನಾದರೂ ಏನಾದರೂ ಒಂಚೂರು ಮಾಡಿಬಿಡುವ ಅಂತ ತಿಳ್ಕೊಂಡು ಮರ್ಯಾದೆ ಉಳಿಸ್ಕೊಳ್ಳುವ ಅಂತ ಹೊರಟಿದ್ದಾನೆ. ಅಲ್ಲಿವರೆಗೆ ಆಗಿದೆ. 34ನೇ ಶ್ಲೋಕ ಆಗಿದೆ. 35ನೇ ಶ್ಲೋಕ. ಆಧಾವತೋಸ್ಯ ಮುಸಲೇನ ರಥಂ ಬಭಂಜ ರಾಮೋ ಗದಾಮುರುತರೋಸಿ ಉರುತರೋರಸಿ ಸೋಪಿತಸ್ಯ ಚಿಕ್ಷೇಪತಂ ಚ ಮುಸಲೇನ ತತಾಡ ರಾಮಃ ತಾವುತ್ತಮೌ ಬಲವತಾಂ ಯುಯುಧಾತ ಉಗ್ರಂ. ಆಧಾವತೋ ಅಸ್ಯ ಬಲರಾಮನು ಮುಸಲಾಯುಧದಿಂದ ಓಡಿ ಬರುತ್ತಿರುವ ಈ ಜರಾಸಂಧನ ರಥವನ್ನು ಮುರಿದನು. ಮುಸಲಾಯುಧದಿಂದ ಬಲರಾಮನು ಓಡಿ ಬರುತ್ತಿರುವ ಜರಾಸಂಧನ ರಥವನ್ನು ಮುರಿದನು. ಜರಾಸಂಧನು ಕೂಡ ಆ ರಾಮನ ಅತಿ ವಿಸ್ತೀರ್ಣವಾದ ವಕ್ಷಸ್ಥಳದಲ್ಲಿ ಗದೆಯನ್ನು ಬಿಸಾಡಿದನು. ಬಲರಾಮನು ಆ ಜರಾಸಂಧನನ್ನು ಮುಸಲಾಯುಧದಿಂದ ಹೊಡೆದನು. ಬಲಿಷ್ಠರಲ್ಲಿ ಉತ್ತಮರಾದ ರಾಮ ಜರಾಸಂಧರು ವೀರರಿಗೂ ಭಯವನ್ನು ಹುಟ್ಟಿಸುವಂತೆ ಯುದ್ಧವನ್ನು ಮಾಡಿಕೊಂಡರು. ಈಗ ರಾಮ ಮತ್ತು ಬಲರಾಮ ಮತ್ತು ಜರಾಸಂಧರ ಮಧ್ಯದಲ್ಲಿ ಆಗ್ತಾ ಇರುವಂಥ ಯುದ್ಧ. ಆಧಾವತು ಅಂದರೆ ಧಾವತ ಅಂತೇಳಿದರೆ ಓಡುತ್ತಿರುವ ಅಂತ. ಧ್ರುವುಹು ಪ್ರದುಧ್ರುವುಹು ಅಂತೆಲ್ಲ ಬಂದಿದೆಲ್ಲ, ಅದರಿಂದ ಬಂದದು ಅದು ಧಾವತ ಅನ್ನುವಂಥ ಮೂಲ ಶಬ್ದ ಅದು. ಸೊ ಈಗ ಧಾವತ ಅಂದರೆ ಓಡುತ್ತಿರುವ, ಆಧಾವತ ಅಂದರೆ ತನ್ನ ಕಡೆ ಓಡಿ ಬರುತ್ತಿರುವ ಅಂತ. ಗಚ್ಚತ ಅಂದರೆ ಹೋಗುತ್ತಿರುವ, ಆಗಚ್ಚತ ಅಂದರೆ ಬರುತ್ತಿರುವ, ತನ್ನ ಕಡೆಗೆ ಬರುತ್ತಿರುವ ಅಂತ. ಹಾಗೆ ಆಧಾವತು ತನ್ನ ಕಡೆಗೆ ಧಾವಿಸುತ್ತಿರುವ. ಯಾರು? ಈ ಜರಾಸಂಧ ಧಾವಿಸ್ತಾ ಇದ್ದಾನೆ, ರಥ ಹಿಡ್ಕೊಂಡು ಆಯುಧಗಳನ್ನು ಹಿಡ್ಕೊಂಡು ಬರ್ತಾ ಇದ್ದಾನೆ. ಆಧಾವತು ಅಸ್ಯ ರಥಂ, ಅವನ ರಥವನ್ನು ಫಸ್ಟಿಗೆ ಪುನಃ ರಥ ಬಂತ ಇವನಿಗೆ ಅಂತೇಳಿದರೆ ಇವನನ್ನು ಪುನಃ ನೆಲದ ಮೇಲೆ ಬೀಳಿಸಬೇಕು ಅಂತೇಳ್ಕೊಂಡು ಬಲರಾಮ ಕೂಡ ಯೋಚನೆ ಮಾಡಿ ಏನು ಮಾಡಿದ, ಅಸ್ಯ ರಥಂ ಭಭಂಜ ಮುರಿದು ಹಾಕಿದ. ಹೇಗೆ? ಮುಸಲೇನ, ತನ್ನಲ್ಲಿರುವಂಥ ಮುಸಲಾಯುಧ, ಒನಕೆ ಅಂತೇಳಿದ್ರೆ ಒನಕೆ ಹಾಗೆ ಕಾಣ್ತದೆ, ಅಂತಹ ಮುಸಲಾಯುಧದಿಂದ ಒಂದು ಹೊಡೆದಾಗ ಆ ಜರಾಸಂಧನ ರಥ ಮುರಿದು ಹೋಯಿತು. ಆಧಾವತೋ ಅಸ್ಯ ರಥಂ ಭಭಂಜ ಅಂತೇಳಿದರೆ ತುಂಡು ತುಂಡು ಮಾಡಿದ. ಭಂಜನ ಅಂದರೆ ತುಂಡು ಪುಡಿ ಮಾಡೋದಕ್ಕೆ ಹೆಸರು. ಭಭಂಜ ಅಂದರೆ ಪುಡಿ ಮಾಡಿದ. ಯಾವುದರಿಂದ? ಮುಸಲೇನ. ರಾಮ ಯಾರು? ಬಲರಾಮ. ಆವಾಗ ಗದಾಂ ಉರುತರ
ಉರುತರವಾದ ಅಂತೇಳಿದರೆ ಒಂದು ಗದೆ ಯಾರು ರುದ್ರದೇವರಿಂದ ಪಡೆದುಕೊಂಡಿದ್ದ ಗದೆ ಹೋಗಿದೆ, ಅದು ಕೈಲಾಸವನ್ನೇ ಸೇರಿಕೊಂಡಿದೆ. ಆದರೆ ಬೇರೆ ಗದೆಗಳಿಲ್ವ? ಉಂಟು. ಸೊ ಇನ್ನೊಂದು ಗದೆಯನ್ನು ತಗೊಂಡಿದ್ದಾನೆ ಅಂತೇಳಿದರೆ ಬೇರೆ ಗದೆಯಿಂದ ಉರುತರ ದೊಡ್ಡವಾದ ಶ್ರೇಷ್ಠವಾದ ಗದೆಯನ್ನು ತಗೊಂಡು ಬಲರಾಮನಿಗೆ ಗದೆಯಿಂದನೇ ಹೊಡಿತೇನೆ ಅಂತೇಳಿ ಉರಸಿ, ಬಲರಾಮನ ಉರಸಿ ಅಂತ ಹೇಳಿದರೆ ಉರಾಸಿ, ಉರಸ್ ಅಂತ ಹೇಳಿದರೆ ಎದೆ. ಸೊ ಎದೆಗೆ, ಬಲರಾಮನ ಎದೆಗೆ ಹೊಡೆದಿದ್ದಾನೆ. ಗದಾಂ ಉರುತರ ಅಂತೇಳಿದರೆ ಉರುತರವಾದ ಶ್ರೇಷ್ಠವಾದ ದೊಡ್ಡದಾದ ಪರಾಕ್ರಮಶಾಲಿಯಾದ ಗದೆಯನ್ನು ಹಿಡ್ಕೊಂಡು ಹೊಡೆದಿದ್ದಾನೆ. ಸಹ ಅಪಿ, ಜರಾಸಂಧನು ಕೂಡ ಅಪಿ ತಸ್ಯ ಅಂದರೆ ಬಲರಾಮನ ಎದೆಗೆ ಗದೆಯಿಂದ, ಉರುತರವಾದ ಗದೆಯಿಂದ ಹೊಡೆದಿದ್ದಾನೆ. ಚಿಕ್ಷೇಪತಂ ಅಂತ ಹೇಳಿದ್ರೆ ಗದೆಯನ್ನು ಗದಾಂ ಉರುತರ ಉರಸಿ ಏನು ಮಾಡಿದ್ದಾನೆ? ಚಿಕ್ಷೇಪ, ಎಸೆದಿದ್ದಾನೆ. ಬಲರಾಮನ ಎದೆಗೆ ಗುರಿಯಿಟ್ಟು ಎಸೆದಿದ್ದಾನೆ. ಚಿಕ್ಷೇಪ ತಂ. ಆಗ ಪುನಃ ಬಲರಾಮ ಏನು ಮಾಡಿದ? ಮೊದಲು ಅವನ ರಥವನ್ನು ಪುಡಿ ಮಾಡಿದ್ದಾನೆ, ಆದರೂ ಕೂಡ ಅವನು ಗದೆಯಿಂದ ಹಿಡ್ಕೊಂಡು ಪ್ರಹಾರ ಮಾಡಿ ಅದಕ್ಕೆ ಗದೆಯನ್ನು ಎಸೆದಿದ್ದಾನೆ ಬಲರಾಮನ ಮೇಲೆ. ಉರುತರೋ ಗದ, ಅದು ಬಹಳ ಶ್ರೇಷ್ಠವಾದ ಗದೆಯನ್ನು ಬಲರಾಮ ಉಳಿಲಿಕ್ಕೆ ಕೂಡದಂತೆ ಎಸೆದಿದ್ದಾನೆ. ಆದರೆ ಬಲರಾಮ ಅದನ್ನು ತಪ್ಪಿಸಿಕೊಂಡು ಏನು ಮಾಡಿದ್ದಾನೆ? ಮುಸಲೇನ ತತಾಡ ರಾಮ ಬಲರಾಮನು ಅವನನ್ನು ಏನು ಮಾಡಿದ? ಮುಸಲೇನ ಅಂತೇಳಿದರೆ ಮುಸಲಾಯುಧದಿಂದ, ಯಾವ ಮುಸಲಾಯುಧದಿಂದ ರಥವನ್ನು ಪುಡಿ ಮಾಡಿದ್ದಾನೋ ಅದೇ ಮುಸಲಾಯುಧದಿಂದ ಏನು ಮಾಡಿದ್ದಾನೆ? ತೌ ಉತ್ತಮೌ ಬಲವತಾಂ ಯುಯುಧಾತೆ ಉಗ್ರಂ. ಈ ರೀತಿ ಅಂತೇಳಿದರೆ ಮೊದಲು ಅವನ ರಥವನ್ನು ಪುಡಿ ಮಾಡಿದ ಮುಸಲಾಯುಧದಿಂದ, ಅವನು ಶ್ರೇಷ್ಠವಾದ ಗದೆಯನ್ನು ಬಲರಾಮನ ಎದೆಗೆ ಗುರಿಯಿಟ್ಟು ಹೊಡೆದ. ಅಷ್ಟಾಗುವಾಗ ಪುನಃ ಬಲರಾಮನು ಮುಸಲಾಯುಧವನ್ನು ಹಿಡ್ಕೊಂಡು ಏನು ಮಾಡಿದ? ಅವನಿಗೆ ಹೊಡೆದ. ತಾಡಯತಿ ಅಂತೇಳಿದರೆ ಏನು? ಹೊಡೆಯುವುದು ಅಂತ ಅರ್ಥ. ಅದು ನಮ್ಮ ಇದರಲ್ಲಿ ಅಪಭ್ರಷ್ಟ ಇದಾಗಿ ನಮ್ಮ ತುಳು ಇದರಲ್ಲಿ ಬಂದಿದೆ. ಅಂತೇಳಿದರೆ ಈ ಎತ್ತುಗಳು ದನಗಳೆಲ್ಲ ಈ ಕೋಡ್ ಹಿಡ್ಕೊಂಡು ಬಂದು ನಮಗೆ ತಾಡೂಣ ಅಂತ ಅಂತೇಳಿದ್ರೆ ಏನು? ತಾಡಯತಿ ಅಂದರೆ ಹೊಡೆಯುವುದು ಅಂತ ಅರ್ಥ. ಸೊ ಈ ದನಗಳದ್ದು ಎತ್ತುಗಳ ಆಯುಧ ಯಾವುದು? ಅವುಗಳ ಕೋಡೆ ಆಯುಧ ಅಲ್ವಾ? ಆ ಕೋಡಿಂದ ನಮಗೆ ಹೊಡಿತಾವೆ ಅಂತ ಹಾಗೆ. ಸೊ ತತಾಡ ಅಂದರೆ ಹೊಡೆದ. ಸೊ ಅಲ್ಲಿಗೆ ಬಲರಾಮ ಮುಸಲಾಯುಧದಿಂದ ಅವನಿಗೆ ಹೊಡೆದಾಗ ಅಂತೇಳಿದರೆ ಈ ರೀತಿ ಯುದ್ಧದ ಒಂದು ಸ್ವಲ್ಪ ಇದನ್ನು ಹೇಳಿಬಿಟ್ಟು ಮಧ್ವರು ಹೇಳ್ತಾರೆ. ತಾ ಉತ್ತಮವು ಅಂತೇಳಿದರೆ ತೌ ವಾವ ಊ ಇದ್ದದ್ದು ಆ ಈ ಊ ಆಗ್ತದೆ. ತೌ ಉತ್ತಮವು ಬಲವತಾಂ ಅಂತೇಳಿದರೆ ಇಬ್ಬರು ಬಲಿಷ್ಠರಾದ, ಒಂದೇ ರೀತಿಯಲ್ಲಿ ಬಲ ಇರುವಂತಹ ಬಲರಾಮ ಮತ್ತು ಯಾರು ಜರಾಸಂಧ. ಯುಯುಧಾತೆ ಉಗ್ರಂ, ಯುಯುಧಾತೆ ಅಂತೇಳಿದರೆ ಯುದ್ಧ ಮಾಡಿದರು. ಯುಯುಧಾತ ಆದರೆ ಅದು ನಿಜವಾದ ಶಬ್ದ ಹೇಗೆ? ಯುಯುಧಾತೆ, ಅದು ಸಂಧಿಯಾಗಿ ಯುಯುಧಾತ. ಸೊ ಯುಯುಧಾತ ಅಂತೇಳಿದರೆ ಅದರದ್ದೇನೋ ಒಂದು ವ್ಯಾಕರಣದ ನಿಯಮ ಉಂಟು, ಆ ಪ್ರಕಾರ ತೇ ಇದ್ದದ್ದು ತಾ ಆಗ್ತದೆ. ಪ್ರತಿ ದಿಕ್ಕಿನಲ್ಲಿ ಎಷ್ಟೋ ಸಲ ಆಗ್ತದೆ ಹೀಗೆ. ಸೊ ಯುಯುಧಾತೆ ಉಗ್ರಂ, ಯುಯುಧಾತ ಉಗ್ರಂ. ಉಗ್ರಂ ಅಂತೇಳಿದರೆ ಉಗ್ರವಾಗಿ ಇಬ್ಬರು, ಯುಯುಧಾತೆ ಅಂತೇಳಿದರೆ ಯುದ್ಧ ಮಾಡಿಕೊಂಡರು. ಬಲವತಾಂ ಇಬ್ಬರು ಕೂಡ, ಉತ್ತಮವು ಇಬ್ಬರು ಉತ್ತಮ ಪರಾಕ್ರಮ ಶಾಲಿಗಳು ಯಾರು? ಜರಾಸಂಧ ಮತ್ತು ಬಲರಾಮ ಬಹಳ ಉಗ್ರವಾದ ಯುದ್ಧವನ್ನು ಮಾಡಿದರು. ತೌ ಇಬ್ಬರು, ಉತ್ತಮವು ಇಬ್ಬರು ಪರಾಕ್ರಮಿಗಳೇ, ಬಲವತಾಂ ಇಬ್ಬರು ಬಲಿಷ್ಠರೇ, ಉಗ್ರಂ ಯುಯುಧಾತೆ ಉಗ್ರವಾಗಿ ಹೋರಾಡಿದರು ಅಂತ ಈ 35ನೇ ಶ್ಲೋಕ. ಸೊ ತನ್ನೆಡೆಗೆ ಧಾವಿಸಿ ಬರುತ್ತಿದ್ದ ಜರಾಸಂಧನ ಅಂದರೆ ಆಧಾವತೋ, ತನ್ನೆಡೆಗೆ ಧಾವಿಸಿ ಬರ್ತಾ ಇದ್ದಾನೆ. ಬಲರಾಮ ನೋಡಿದ, ಓ ನನ್ನೆಡೆಗೆ ಬರ್ತಾನೆ, ನನ್ನೆಡೆಗೆ ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನ, ನೋಡು ಬರಲಿ ಅಂತ ಏನು ಮಾಡಿದ? ಅಸ್ಯ ರಥಂ ಮುಸಲೇನ ಭಭಂಜ, ಅವನ ರಥವನ್ನು ಮುಸಲದಿಂದ ಪುಡಿ ಮಾಡಿದ. ಜರಾಸಂಧನ ರಥವನ್ನು. ಆ ಜರಾಸಂಧ
ಬಲರಾಮನ ಸೋಪಿ ಅಂದರೆ ಸಹ ಅಪಿ, ಅವನು ಕೂಡ, ಅಂದರೆ ಅವನು ಸುಮ್ಮನೆ ಇರ್ತಾನ? ಇಲ್ಲ, ಅವನು ಏನು ಒಂದು ಹೇಳಿದರೆ ರಥದಿಂದ ಕೆಳಗೆ ಬೀಳುವಾಗ ಒಂದು ಗದೆಯನ್ನು ಹಿಡ್ಕೊಂಡೆ ಕೆಳಗೆ ಬಿದ್ದಿದ್ದಾನೆ ಏನೋ, ಆ ಗದೆಯನ್ನು ಏನು ಮಾಡಿದ, ತೆಗೆದು ಬಿಸಾಡಿದ್ದಾನೆ. ಯಾರಿಗೆ? ಬಲರಾಮನ ಮೇಲೆ. ಸೊ ಅಂದರೆ ಯಾವ ಬಹುಶಃ ರಥ ಪುಡಿ ಮಾಡಿದರೂ ನೆಲಕ್ಕೆ ಬೀಳದ ರೀತಿಯಲ್ಲಿ ಗದೆ ಏನಾದರೂ ರಥ ಇದೆಯೋ ಅಂತೇಳಿದರೆ, ಪುಡಿಯಾದ ರಥದಲ್ಲಿ ನಿಂತಿದ್ದಾನೋ, ಆಗ ಅವನ ಹತ್ರ ಆಯುಧಗಳು ಇರಲೂಬಹುದು ಅಂತ ಒಂದು ಪರಿಸ್ಥಿತಿಯಲ್ಲಿ ಒಂದು ಗದೆಯನ್ನು ಹಿಡ್ಕೊಂಡು ತೆಗೆದು ಬಿಸಾಡಿದ್ದಾನೆ. ಅಂದರೆ ಶ್ರೇಷ್ಠವಾದ ದೊಡ್ಡ ಗದೆಯನ್ನು ಬಲರಾಮನ ಉರಸಿ ಅಂತೇಳಿದರೆ ಉರುತರ ಗದಾಂ ಉರಸಿ, ಉರುತರ ಉರಸಿ ಗುಣಸಿಂಧಿ, ಅದು ಆ ಪ್ಲಸ್ ಓ ಅಂತಾಗಿದೆ, ಉರುತರೋರಸಿ. ಸೊ ಗದಾಂ ಉರುತರ ಉರಸಿ ಅಂದರೆ ಬಲರಾಮನ ಉರಸ್ ಅಂದರೆ ಎದೆ, ಉರಸಿ ಅಂದರೆ ಸಪ್ತಮಿ ವಿಭಕ್ತಿ ಅಂತ ಹೇಳಿದ್ರೆ ಎದೆಯಲ್ಲಿ ಅಂದರೆ ಎದೆಯ ಮೇಲೆ ಹೊಡೆದಿದ್ದಾನೆ. ಅಷ್ಟಾಗುವಾಗ ಬಲರಾಮ ಪುನಃ ಏನು ಮಾಡಿದ, ಗದೆಯನ್ನು ಎಸೆದ ಅನ್ನುವಂಥ ಶಬ್ದ ಯಾವುದು? ಚಿಕ್ಷೇಪ ಅಂದರೆ ಎಸೆದ ಅಂತ ಅರ್ಥ. ಅಂದರೆ ಕ್ಷಿಪತಿ ಅಂತ ಅದು ಬರುವುದು. ಕ್ಷಿಪತಿ ಅಂದರೆ ಕಲ್ಲು ಹೊಡಿದಲ್ಲ ಉಂಟಲ್ಲ, ಅದಕ್ಕೆ ಕ್ಷಿಪತಿ ಅಂತ ಹೆಸರು. ಇದು ಚಿಕ್ಷೇಪ ಅಂದರೆ ಅಂತೇಳಿದರೆ ಇದು ಲಿಟ್ ಅಂತ ಹೇಳ್ತಾರೆ. ಇದಕ್ಕೆ ಗ್ರಂಥದಲ್ಲಿ ಬರುವಂಥ ಪಾಸ್ಟ್ ಟೆನ್ಸ್ ಅಂತೇಳಿದರೆ ಭೂತಕಾಲದ ಯೂಸೇಜು. ಚಿಕ್ಷೇಪ ಬಿಸಾಡಿದ. ಅಷ್ಟಾಗುವಾಗ ರಾಮ ಏನು ಮಾಡಿದ, ಬಲರಾಮನು ಅವನನ್ನು ಮುಸಲೇನ ತತಾಡ, ಮುಸಲಾಯುಧದಿಂದ ಪುನಃ ಹೊಡೆದ. ಬಡಿದ ತತಾಡ, ಬಡಿದ ಹೊಡೆದ, ಎಲ್ಲ ಒಂದೇ ಲೆಕ್ಕ. ಸೊ ಬಲಶಾಲಿಗಳಲ್ಲಿ ಉತ್ತಮರಾದ ಬಲವತಾಂ ಉತ್ತಮೌ ಇವರಿಬ್ಬರು ಉಗ್ರಂ ಯುಯುಧಾತೆ ತೌ ಅವರಿಬ್ಬರು ಬಲವತಾಂ ಉತ್ತಮೌ ಬಲಶಾಲಿಗಳಲ್ಲಿ ಉತ್ತಮರಾದ ಯಾರೆಲ್ಲ? ಬಲರಾಮ ಮತ್ತು ಜರಾಸಂಧರು ಭಯಂಕರವಾಗಿ ಉಗ್ರಂ ಕಾದಾಡತೊಡಗಿದರು. ಯುಯುಧಾತೆ ಕಾದಾಡತೊಡಗಿದರು ಅಂತ ಹೇಳುವಲ್ಲಿಗೆ ಈ 35ನೇ ಶ್ಲೋಕ ಆಯಿತು. ಅಂದರೆ ಬಲರಾಮ ಮತ್ತು ಜರಾಸಂಧ ಇವರ ಮಧ್ಯೆ ಇರುವಂಥ ಆ ಯುದ್ಧ. ಈಗ 36ನೇ ಶ್ಲೋಕ. ತೌ ಚಕ್ರತುಃ ಪುರುನಿಯುದ್ಧಂ ಅಪಿ ಸ್ಮ ತತ್ರ ಸಂಚೂರ್ಣ್ಯ ಸರ್ವಗಿರಿವೃಕ್ಷ ಶಿಲಾಸಮೂಹಾನ್ ದೀರ್ಘಂ ನಿಯುದ್ಧಂ ಅಭವತ್ ಸಮಂ ಏತಯೋಸ್ತು ವಜ್ರಾತ್ ದೃಢಾಂಗತಮಯೋ ಬಲಿನೋರ್ನಿತಾಂತಂ. ತೌ ಚಕ್ರತುಹು ಆ ಬಲರಾಮ ಮತ್ತು ಜರಾಸಂಧರಿಬ್ಬರೂ ಯುದ್ಧ ಮಾಡತಕ್ಕ ಪ್ರದೇಶದಲ್ಲಿ ಸಮೀಪದಲ್ಲಿ ಇರತಕ್ಕ ಎಲ್ಲ ಪರ್ವತಗಳು, ವೃಕ್ಷಗಳು, ಕಲ್ಲುಗಳು ಇವುಗಳ ಸಮೂಹಗಳನ್ನು ಪುಡಿ ಮಾಡಿಕೊಂಡು ಮಹತ್ತಾದ ಮುಷ್ಟಿಯುದ್ಧವನ್ನು ಕೂಡ ಮಾಡಿಕೊಂಡರು. ವಜ್ರಾಯುಧಕ್ಕಿಂತಲೂ ಅತಿಶಯವಾಗಿ ದೃಢವಾದ ಅಂಗಗಳುಳ್ಳ ಅತ್ಯಂತವಾಗಿ ಬಲಿಷ್ಠರಾದ ಬಲರಾಮ ಜರಾಸಂಧ ಇವರಿಬ್ಬರಿಗಾದರೂ ಬಹುಕಾಲ ಮುಷ್ಟಿಯುದ್ಧವು ಸಮಾನವೇ ಆಯಿತು. ತೌ ಚಕ್ರತುಹು ತೌ ಅಂದರೆ ಜರಾಸಂಧ ಮತ್ತು ಬಲರಾಮ. ತೌ ಚಕ್ರತುಹು ಮಾಡಿದರು ಯಾವುದನ್ನು? ಪುರು ಅಂದರೆ ದೊಡ್ಡ, ಪುರು ಎಲ್ಲ ದೊಡ್ಡ. ನಿಯುದ್ಧಂ ಅಂದರೆ ನಿಯುದ್ಧಂ ಅಂತ ಹೇಳಿದರೆ ಮುಷ್ಟಿಯುದ್ಧವನ್ನು ಕೂಡ ಮಾಡಿದರು. ನಿಯುದ್ಧಂ ಅಪಿ ಮುಷ್ಟಿಯುದ್ಧವನ್ನು ಕೂಡ ತತ್ರ ಅಲ್ಲಿ ಆ ಯುದ್ಧದಲ್ಲಿ ಚಕ್ರತುಹು ಸ್ಮ ಮಾಡಿದರು. ತೌ ಬಲರಾಮ ಮತ್ತು ಯಾರು? ಜರಾಸಂಧ. ಪುರು ದೊಡ್ಡದಾಗಿ ಅಂದರೆ ಬಹಳ ಉಗ್ರವಾದ. ನಿಯುದ್ಧಂ ಅಪಿ ತತ್ರ ಚಕ್ರತು ಸ್ಮ ನಿಯುದ್ಧಂ ಅಂತೇಳಿದರೆ ಮುಷ್ಟಿಯುದ್ಧ ಅದನ್ನು ಕೂಡ ಮಾಡಿದರು. ಸಂಚೂರ್ಣ್ಯ ಸರ್ವಗಿರಿ ವೃಕ್ಷ ಶಿಲಾ ಸಮೂಹಾನ್ ಆ ಯುದ್ಧರಂಗದ ಸಮೀಪದಲ್ಲಿರುವಂಥ ಎಲ್ಲ ಸರ್ವ ಗಿರಿ ಅಂತೇಳಿದರೆ ಅಲ್ಲಿ ರಾಮಾಯಣದಲ್ಲಿ ಯಾವ ಥರ ಆ ಕಪಿಶ್ರೇಷ್ಠರೆಲ್ಲ
ಪರ್ವತ, ದೊಡ್ಡ ದೊಡ್ಡ ಬಂಡೆಗಳನ್ನು, ಪರ್ವತಗಳನ್ನು, ವೃಕ್ಷಗಳನ್ನೆಲ್ಲ ತಂದು ಹೇಗೆ ಇನ್ನೊಬ್ಬರ ಮೇಲೆ ಬಿಸಾಡ್ತಿದ್ರೋ ಅಂತೇಳಿದರೆ, ಕಪಿಶ್ರೇಷ್ಠರು ರಾವಣನ ಸೈನ್ಯದ ಮೇಲೆ ಯಾವ ರೀತಿ ಬಿಸಾಡ್ತಿದ್ರೋ ಅದೇ ರೀತಿಯಲ್ಲಿ ಸರ್ವಗಿರಿ ವೃಕ್ಷ, ಸರ್ವಗಿರಿ ಪರ್ವತ, ಬಂಡೆಕಲ್ಲುಗಳು, ವೃಕ್ಷ, ಮರಗಳು, ಶಿಲಾ ಸಮೂಹ, ದೊಡ್ಡ ದೊಡ್ಡ ಬಂಡೆಗಳು ಸಮೂಹ ಅಂತೇಳಿದರೆ ಎಲ್ಲ ಖಾಲಿ ಆಯಿತು ಅಂತೇಳಿದರೆ ಎಲ್ಲ ಅದನ್ನು ತೆಗೆದು ಒಬ್ರಿಗೊಬ್ಬರು ಹಾಕ್ಕೊಂಡು ಜರಾಸಂಧ ಬಲರಾಮನ ಮೇಲೆ, ಬಲರಾಮ ಜರಾಸಂಧನ ಮೇಲೆ ಎಲ್ಲ ಹಾಕಿ ಅವುಗಳನ್ನೆಲ್ಲ ಅಂತೇಳಿದರೆ ಪುಡಿ ಪುಡಿ ಆದವು. ಈ ಎಲ್ಲ ಬಂಡೆಕಲ್ಲುಗಳು, ವೃಕ್ಷಗಳು, ಪರ್ವತಗಳು ಎಲ್ಲ ಪುಡಿ ಪುಡಿ ಆಗಿಬಿಟ್ಟವು ಅಂತೇಳಿದರೆ ಎಲ್ಲ ಜಾಗ ಸಫಾಯಿ ಆಗಿಬಿಟ್ಟಿದೆ, ಎಲ್ಲ ಒಂದೇ ಲೆಕ್ಕ ಆಗಿಬಿಟ್ಟಿದೆ. ದೀರ್ಘಂ ನಿಯುದ್ಧಂ ಅಭವತ್. ಆ ನಂತರ ಮೊದಲು ಈ ರೀತಿ ಗದೆ ಬಿಸಾಡುವುದು, ಮುಸಲದಿಂದ ಈ ರೀತಿ ಆಯುಧಗಳನ್ನೆಲ್ಲಿಂದ, ಆಮೇಲಿಂದ ವೃಕ್ಷ, ಗಿರಿ, ಪರ್ವತ, ಆಮೇಲಿಂದ ಬಂಡೆ ಇದನ್ನೆಲ್ಲ ಹಿಡ್ಕೊಂಡು ಯುದ್ಧ ಮಾಡಿದರು. ಆ ನಂತರ ಏನಂತೇಳಿದರೆ ನಿಯುದ್ಧಂ ಅಂತೇಳಿದರೆ ಮೊದಲನೇ ಲೈನ್ನಲ್ಲಿ ಏನದು ಮುಷ್ಟಿಯುದ್ಧ ಪ್ರಾರಂಭ ಆಯಿತು. ಇಬ್ಬರು ಮುಷ್ಟಿಯುದ್ಧ. ಈ ಮುಷ್ಟಿಯುದ್ಧ ಅನ್ನುವಂಥದ್ದು ನಿಯುದ್ಧಂ ದೀರ್ಘಂ ಅಭವತ್. ದೀರ್ಘಂ ಅಭವತ್ ಅಂತೇಳಿದರೆ ಮುಷ್ಟಿಯುದ್ಧ ಶುರುವಾಗಿದ್ದು ಇದು ನಿಲ್ಲುವುದೇ ಇಲ್ಲ. ಯಾಕಂತೇಳಿದರೆ ಮಹಾಬಲಶಾಲಿಗಳು ಇಬ್ಬರು ಕೂಡ. ಈ ಬಲಶಾಲಿಗಳ ಲಿಸ್ಟ್ನಲ್ಲಿ ಬಲರಾಮ, ಜರಾಸಂಧ, ಆಮೇಲೆ ಕೀಚಕ, ಆಮೇಲೆ ಶಲ್ಯ ಇವರೆಲ್ಲ ಬರ್ತಾರೆ. ಇವರೆಲ್ಲ ಮಹಾಬಲಶಾಲಿಗಳು ಅಂತ ಲೆಕ್ಕ. ಸೊ ದೀರ್ಘಂ ನಿಯುದ್ಧಂ ಅಭವತ್ ಸಮಂ ಏತಯೋಸ್ತು. ಏತಯೋಹೋ ಇವರಿಬ್ಬರ ಮಧ್ಯೆ, ಏತಯೋಹೋ ಸಮಂ ಇವರಿಬ್ಬರ ಮಧ್ಯೆ ಸಮಂ ನಿಯುದ್ಧಂ ಅಭವತ್ ಅಂತೇಳಿದರೆ ಈ ಮುಷ್ಟಿಯುದ್ಧ ಅನ್ನುವಂಥದ್ದು ದೀರ್ಘಂ ಅಭವತ್, ಬಹಳ ದೀರ್ಘಕಾಲ ಈ ಮುಷ್ಟಿಯುದ್ಧ ನಡೆಯಿತು ಅಂತೇಳಿದರೆ ಯಾರು ಗೆಲ್ತಾರೆ ಅಂತ ಹೇಳ್ಕೊಂಡು ನೋಡಿದರೆ ಒಂದೇ ಲೆಕ್ಕ, ಯಾರು ಗೆಲ್ಲುವುದು? ಇಬ್ಬರು ಸಹ ಯುದ್ಧ ಮಾಡ್ತಾ ಇದ್ದಾರೆ ಮುಷ್ಟಿ ಯುದ್ಧದಲ್ಲಿ. ಯಾರು ಗೆಲ್ತಾರೆ ಏನು ಗೊತ್ತಾಗೋದಿಲ್ಲ. ಸಮಂ ಏತಯೋಹೋ, ಒಂದೇ ಲೆಕ್ಕ ಪರಾಕ್ರಮವನ್ನು ಈ ಮುಷ್ಟಿ ಯುದ್ಧದಲ್ಲಿ ಇಬ್ಬರು ತೋರಿಸ್ತಾ ಇದ್ದಾರೆ ಹೇಳ್ತಾರೆ. ಆಮೇಲೆ ವಜ್ರಾತ್ ದೃಢಾಂಗತಮಯೋ ಬಲಿನೋ ನಿತಾಂತಂ. ನಿತಾಂತಂ ಅಂದರೆ ಬಹಳ ಅಂತೇಳಿದರೆ ಇಬ್ಬರೂ ಕೂಡ ನಿತಾಂತಂ ಬಲಿನಃ ಬಹಳಷ್ಟು ಬಲಿಷ್ಠರು ಇಬ್ಬರು. ಆಮೇಲೆ ವಜ್ರಾತ್ ದೃಢಾಂಗತಮಯೋ ಅಂಗಗಳು ಇವ್ರದ್ದು ಮುಷ್ಟಿಯುದ್ಧ ಮಾಡ್ತಾ ಇದ್ದಾರಲ್ಲ ಬಲರಾಮ ಮತ್ತು ಜರಾಸಂಧ ಇಬ್ಬರು ಜಟ್ಟಿಗಳಿಂದ ಏನೂ ಕಡಿಮೆ ಇಲ್ಲ. ಅವನೊಬ್ಬ ಜಟ್ಟಿ ಇವನೊಬ್ಬ ಜಟ್ಟಿ ಅಂತ ಲೆಕ್ಕ ಅಂತೇಳಿದರೆ ಆ ರೀತಿ ಇವರ ಅಂಗಗಳು ಅಂಗತಮಯೋ ವಜ್ರಾತ್ ದೃಢ ಅಂತೇಳಿದರೆ ಇಂದ್ರನ ವಜ್ರಾಯುಧ ಯಾವ ರೀತಿ ಕಠಿಣ ಇದೆಯೋ ಹಾಗೆ ಇವರ ಅಂಗಾಂಗಗಳು ಕೂಡ ನಿತಾಂತಂ ಬಹಳ ಕಠಿಣ ಇದೆ ಅಂತೇಳಿದರೆ ಮುಷ್ಟಿ ಯುದ್ಧ ಮಾಡ್ತಾ ಇದ್ದಾರೆ ಇಬ್ಬರು ಜಟ್ಟಿಗಳ ಹಾಗೆ ಅಂತೇಳಿದರೆ ಬಹಳ ಬಲಿಷ್ಠವಾದ ದೃಢಾಂಗತಮಯೋ ಅಂತೇಳಿದರೆ ದೃಢವಾದ ಕಠಿಣವಾದ ಅಂಗಗಳನ್ನು ಹೊಂದಿರುವಂಥ ಶರೀರದವರು. ದೃಢ ಅಂಗತಮಯೋ ಅಂಗಗಳಿಂದ ಕೂಡಿದವರಾಗಿ ಅಂತೇಳಿದ ಅಂತಹ ಶರೀರ, ವಜ್ರದಂತೆ ಕಠೋರವಾದ ಶರೀರ ಅಂತೇಳಿದರೆ ಒಬ್ಬರು ಇನ್ನೊಬ್ಬರಿಗೆ ಮುಷ್ಟಿಯಿಂದ ಹೊಡಿತಾ ಇದ್ದಾರೆ. ಅವನು ಹೊಡೆದ ಇಬ್ಬರು ಕಾದಾಡ್ತಾ ಇದ್ದಾರೆ. ಯಾರು ಗೆಲ್ತಾರೆ ಏನು ಗೊತ್ತಾಗೋದಿಲ್ಲ. ಇಬ್ಬರು ನಿತಾಂತಂ ಬಲಿನಃ ಒಂದೇ ಲೆಕ್ಕದಲ್ಲಿ ಇಬ್ಬರು ಸಹ ಒಬ್ಬರಿಗೊಬ್ಬರು ಹೊಡಿತಾ ಇದ್ದಾರೆ ಅಂತೇಳಿದ್ರೆ ಇವಾಗ ಎಷ್ಟನೇ ಶ್ಲೋಕ ಅಂತ ಹೇಳಿದ್ರೆ ಇದು 35 ಆಗಿ 36ನೇ ಶ್ಲೋಕ. ಅವರಿಬ್ಬರು ತಾವು ಅಲ್ಲಿ ತತ್ರ ಸಕಲ ಬೆಟ್ಟ ವೃಕ್ಷ ಬಂಡೆ, ಸಕಲ ಸರ್ವ, ಬೆಟ್ಟ ಅಂದರೆ ಗಿರಿ, ವೃಕ್ಷ ಅಂದರೆ ಗಿರಿ, ವೃಕ್ಷ ಅಂದರೆ ಮರಗಳು, ಶಿಲಾ ಅಂದರೆ ಬಂಡೆ, ಬಂಡೆ ಶಿಲಾ, ಸಮೂಹಗಳನ್ನು ಚೂರ್ಣ ಅಂದರೆ ಏನು? ಪುಡಿ. ಸಂಚೂರ್ಣ್ಯ ಅಂದರೆ ದೊಡ್ಡದಾದ
ಪುರು ನಿಯುದ್ಧಂ ಚಕ್ರತುಹು, ದೊಡ್ಡದಾದ ದೀರ್ಘಕಾಲದ ಮುಷ್ಟಿಯುದ್ಧವನ್ನು ಮಾಡಿದರು. ಮೊದಲು ಇದೆಲ್ಲ ಯಾವುದು ಬಾಣಗಳಿಂದ ಹೊಡೆದಾಯಿತು, ಗದೆಯಿಂದ ಹೊಡೆದಾಯಿತು, ಮುಸಲಾಯುಧದಿಂದ ಹೊಡೆದಾಯಿತು. ಆಮೇಲಿಂದ ಸರ್ವಗಿರಿ ವೃಕ್ಷ ಶಿಲಾ ಸಮೂಹಗಳಿಂದ ಸಂಚೂರ್ಣಿಯ ಅವುಗಳೆಲ್ಲ ಪುಡಿ ಪುಡಿಯಾದ ಒಬ್ಬರು ಇನ್ನೊಬ್ಬರ ಮೇಲೆ ಎಸೆದು ಹಾಕಿ ಅಂತೇಳಿದ್ರೆ ಎಲ್ಲ ಪುಡಿಯಾಯಿತು. ಆಮೇಲೆ ಈ ಮುಷ್ಟಿಯುದ್ಧ ನಿಲ್ಲುವುದೇ ಇಲ್ಲ. ದ್ವಂದ್ವ ಯುದ್ಧವನ್ನು ಮಾಡಿದರು, ದೊಡ್ಡದಾದ ದ್ವಂದ್ವ ಯುದ್ಧ. ಪುರು ನಿಯುದ್ಧಂ ಚಕ್ರತು, ಪುರು ಅಂತೇಳಿದರೆ ದೀರ್ಘಂ ನಿಯುದ್ಧಂ ಅಭವತ್, ಈ ಮುಷ್ಟಿ ಯುದ್ಧ ಬಹಳ ದೀರ್ಘಕಾಲದವರೆಗೆ ನಡೆಯುತ್ತಾ ಇದೆ. ಆವಾಗ ಹೇಳುವಂಥದ್ದು ಸಮಂ ಏತಯೋಸ್ತು, ಸಮಂ ಏತಯೋಹೋ, ಇವರ ಮಧ್ಯೆ ಸಮಂ ಅಂತ ಹೇಳಿದ್ರೆ ಒಂದೇ ಲೆಕ್ಕ ಕಾದಾಡ್ತಾ ಇದ್ದಾರೆ. ವಜ್ರ ದೃಢಾಂಗತಮಯೋಹೋ ನಿತಾಂತಂ ಬಲಿನಃ, ನಿತಾಂತಂ ಬಲಿನಃ ಅಂತೇಳಿದ್ರೆ ತುಂಬ ಬಲಶಾಲಿಗಳಾದ ಅವರಿಬ್ಬರಿಗೂ ದೀರ್ಘಕಾಲ ದ್ವಂದ್ವಯುದ್ಧ ಅಂದರೆ ಆ ದ್ವಂದ್ವಯುದ್ಧ ದೀರ್ಘಕಾಲ ಅಂದರೆ ದೀರ್ಘಂ ನಿಯುದ್ಧಂ ಅಭವತ್, ನಿಯುದ್ಧಂ ದೀರ್ಘಂ ಅಭವತ್, ಬಹಳ ದೀರ್ಘಕಾಲ ನಡೆಯಿತು ಈ ದ್ವಂದ್ವಯುದ್ಧ. ತುಂಬ ಬಲಶಾಲಿಗಳು ಅವರಿಬ್ಬರು ನಿತಾಂತಂ ಬಲಿನಃ ಸಮನಾಗಿಯೇ ನಡೆಯಿತು. ಸಮಂ ಏತಯೋಹೋ, ಏತಯೋಹೋ ಇವರ ಮಧ್ಯದಲ್ಲಿ ನಡೆದ ಏನು ನಿಯುದ್ಧಂ ಇದೆ, ಮುಷ್ಟಿಯುದ್ಧ ಇದೆ, ಕುಸ್ತಿ, ಇದು ಸಮಂ, ಇಬ್ಬರು ಒಂದೇ ಲೆಕ್ಕ. ಇಬ್ಬರ ದೇಹವು ಕೂಡ ವಜ್ರದಂತೆ ಕಠಿಣವಾಗಿದ್ದು ಅಂತಹ ಕಠಿಣವಾದ ಶರೀರ ಇರುವಂಥ ಇಬ್ಬರು ಕೂಡ ನಿತಾಂತಂ ಬಲಿನಃ ಅಂದರೆ ಬಹಳ ಗಟ್ಟಿಯಾದ ಶರೀರಗಳು, ಬಲಶಾಲಿಗಳಾಗಿರುವಂಥ ಅವರಿಬ್ಬರ ಮಧ್ಯೆ ಮುಷ್ಟಿಯುದ್ಧ ನಿಲ್ಲುವುದೇ ಇಲ್ಲ, ನಡೀತಾನೇ ಇದೆ ಅಂತ ಹೇಳ್ತಾ ಇದ್ದಾರೆ 36ನೇ ಶ್ಲೋಕದಲ್ಲಿ. ಈಗ 37ನೇ ಶ್ಲೋಕ. ಶ್ರುತ್ವಾತ ಶಂಕರವಂ ಅಂಬುಜಲೋಚನಸ್ಯ ವಿದ್ರಾವಿತಾನ್ ಅಪಿ ನೃಪಾನ್ ಅಭಿವೀಕ್ಷ್ಯ ರಾಮಃ ಯುದ್ಧ್ಯಂತಂ ಈಕ್ಷ್ಯ ಚ ರಿಪುಂ ವವೃಧೇ ಬಲೇನ ತ್ಯಕ್ತ್ವಾ ರಿಪುಂ ಮುಸಲಂ ಆದದ ಆಶು ಅಮೋಘಂ ಮುಸಲಂ ಆದದ, ಮುಸಲಂ ಆದದೇ ಇದ್ದದ್ದು ಆದದ ಅಂತ ಆಗಿದೆ. ಸೊ ಶುತ್ವಾಥ ಅಂದರೆ ನೀವು ಆದದ ಇದ್ದದ್ದನ್ನು ಆದದೇ ಮಾಡ್ಕೊಳ್ಳಿಕ್ಕಿಲ್ಲ, ಆದದವೇ ಸರಿ. ಅದು ಅಂದರೆ ಅದು ವರ್ಡ್ ಆದದೇ ಅಂತ ಮೇಲಿಂದ ಬೇಕಾದ್ರೆ ಬರ್ಕೊಳ್ಳಿ ಪೆನ್ಸಿಲಿಂದ, ಆದದೇ ಅಂತ ಅದು ಶಬ್ದ, ಅದು ಏನಾಗಿದೆ ಇಲ್ಲಿ ಸಂಧಿಯಾಗಿ ಆದದ ಅಂತ ಮಾರ್ಪಾಡಾಗಿದೆ. ಶುತ್ವಾ ಅಥ, ಈಗ ಈ ಮಧ್ಯದಲ್ಲಿ ಏನಾಯಿತು ಅಂತ ಹೇಳಿದರೆ, ಆಮೇಲೆ ಬಲರಾಮನು ಕಮಲದಳದಂತೆ ಕಣ್ಣುಗಳುಳ್ಳ ಶ್ರೀಕೃಷ್ಣನ ಶಂಖಧ್ವನಿಯನ್ನು ಕೇಳಿ, ರಾಜರನ್ನು ಓಡುವವರನ್ನು ನೋಡಿ, ಯುದ್ಧ ಮಾಡುತ್ತಿರುವ ಶತ್ರುಭೂತನಾದ ಜರಾಸಂಧನನ್ನು ನೋಡಿ ಶಕ್ತಿಯಿಂದ ಅಭಿವೃದ್ಧನಾದನು. ಶತ್ರುವಾದ ಜರಾಸಂಧನನ್ನು ಬಿಟ್ಟು ತತ್ಕ್ಷಣದಲ್ಲಿ ನಿರರ್ಥಕವಾಗದಿರುವ ಮುಸಲಾಯುಧವನ್ನು ಸ್ವೀಕರಿಸಿದನು. ಶುತ್ವ, ಈ ರೀತಿ ಇವರಿಬ್ಬರದ್ದು ಮುಷ್ಟಿಯುದ್ಧ ನಡೀತಾನೇ ಇದೆ, ಒಬ್ಬರು ಇನ್ನೊಬ್ಬರಿಗೆ ಹೊಡೆಯುವುದು ಅಂತೇಳ್ಕೊಂಡು, ಅಂದರೆ ಇಬ್ಬರು ಸಮನಾಗಿದ್ದಾರೆ, ಇಬ್ಬರು ಜಟ್ಟಿಗಳಾಗಿದ್ದಾರೆ, ಇಬ್ಬರ ಶರೀರ ಕೂಡ ಕಠೋರವಾಗಿದೆ ಅಂತೇಳಿದರೆ ಇದು 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 ಏನು ಮಾಡಬೇಕು, ಈಗ ನಿಲ್ಲಿಸಬೇಕಲ್ಲ, ಈಗ ಅದನ್ನು ಹೇಗಾದರೂ ಮಾಡಿ ಅಂತ ಏನು ಮಾಡಿದ್ದಾರೆ. ಶುತ್ವ, ಇಷ್ಟಾಗುವಾಗ ಕೇಳಿತು, ಶುತ್ವ ಕೇಳಿದರು ಏನು ಅಥ, ಈಗ ಶಂಕರವಂ, ಶಂಕ, ಯಾರು ಓದುವುದು ಶಂಕ, ಅಂಬುಜಲೋಚನಸ್ಯ, ಅಂಬು ಅಂದರೆ ನೀರು, ಅಂಬುಜ ಅಂದರೆ ನೀರಿನಲ್ಲಿ ಹುಟ್ಟಿದ್ದು ತಾವರೆ, ತಾವರೆಯ ದಳದಂಥ ಲೋಚನ, ಲೋಚನ ಅಂದರೆ ಕಣ್ಣು, ತಾವರೆಯ ದಳದಂಥ ಲೋಚನಗಳುಳ್ಳ ಅಂತೇಳಿದರೆ ಭಗವಂತ ಶ್ರೀಕೃಷ್ಣನ ಅಂಬುಜ ಲೋಚನಸ್ಯ ಅಂದರೆ ಭಗವಂತ ಶ್ರೀಕೃಷ್ಣ ಪರಮಾತ್ಮನ ಶಂಕರವಂ, ಪಾಂಚಜನ್ಯ ಶಂಕದ ರವಂ ಅಂದರೆ ಧ್ವನಿ, ಶಂಕದ ಧ್ವನಿಯನ್ನು ಶುತ್ವ ಅಂತೇಳಿದ್ರು. ಇಬ್ಬರು ಕೇಳಿದರು, ಆದರೆ ಬಲ ಯಾರಿಗೆ ಬಂತು? ಬಲರಾಮನಿಗೆ. ಜರಾಸಂಧನಿಗೆ ಸ್ವಲ್ಪ ಭಯ ಹುಟ್ಟಿತು. ಒಬ್ಬರಿಗೆ
ಬಲ ಬಂತು, ಇನ್ನೊಬ್ಬರಿಗೆ ಭಯ ಬಂತು ಈ ಶಂಕರವವನ್ನು ಕೇಳಿ. ಆಮೇಲೆ ಅಂತೇಳಿದರೆ ಸ್ವಲ್ಪ ಬಲ ಬಂತಲ್ಲ, ಬಲ ಬಂದು ಮುಷ್ಟಿ ಯುದ್ಧ ಆಗ್ತಾನೆ ಉಂಟು. ಆದರೆ ಬಲರಾಮ ಮೆಲ್ಲ ಆ ಕಡೆ ನೋಡುವಾಗ ವಿದ್ರಾವಿತಾನ್ ದ್ರಾವಿತಾನ್ ಅಂದರೆ ಪ್ರದುದ್ರುವು ಓಡ್ತಾ ಇರುವ ವಿದ್ರಾವಿತಾನ್ ಅಪಿ ನೃಪಾನ್ ಅಂದರೆ ಈ ರಾಜರುಗಳೆಲ್ಲ ಓಡ್ತಾನೆ ಇದ್ದಾರೆ, ರಕ್ತ ಕಾರ್ತಾ ಓಡ್ತಾ ಇದ್ದಾರೆ. ರಥ ಇಲ್ಲ, ಧ್ವಜ ಇಲ್ಲ, ಪತಾಕೆ ಇಲ್ಲ, ಎಲ್ಲ ಕಿರೀಟ ಹಾರಿ ಹೋಗಿದೆ, ಆಯುಧಗಳಿಲ್ಲ, ಆಮೇಲೆ ಕವಚ ಕೂಡ ಇಲ್ಲ, ಮೈಯೆಲ್ಲ ಗಾಯ ಆಗಿದೆ, ರಕ್ತ ಕಾರ್ತಾ ಓಡ್ತಾ ಇರುವಂಥ ರಾಜರುಗಳನ್ನು ನೋಡ್ತಾ ಇದ್ದಾನೆ ಬಲರಾಮ. ಈ ಕಡೆಯಿಂದ ಶಂಖಧ್ವನಿ ಕೇಳಿದೆ ಅಂತೇಳಿದರೆ ಎರಡೂ ಬಲರಾಮನ ಬಲವನ್ನು ಏರಿಸುವಂಥದ್ದೇ, ಎರಡೂ ಕೂಡ. ವಿದ್ರಾವಿತಾನ್ ಅಪಿ ಓಡ್ತಾ ಇರುವಂತಹ ನೃಪಾನ್ ಅಪಿ ವಿದ್ರಾವಿತಾನಪಿ ಅಂದರೆ ನ ಅಂತರದಲ್ಲಿ ನ ಮತ್ತು ಆ ವಿದ್ರಾವಿತಾನ್ ಅಪಿ ನೃಪಾನ್ ನೃಪಾನ್ ಅಂದರೆ ರಾಜರುಗಳನ್ನು ಕೂಡ ಅವರು ಹೇಗೆ ಅವರು ಯಾವ ರಾಜರು ಹೇಗಿದ್ದರು? ವಿದ್ರಾವಿತಾನ್ ಓಡ್ತಾ ಇದ್ದಾರೆ, ಅಂಗಿ ಬಟ್ಟೆ ಇಲ್ಲ, ಇದಿಲ್ಲ ಅಂತೇಳಿದರೆ ಆ ಒಂದು ಶೋಚನೀಯ ಪರಿಸ್ಥಿತಿ, ರಕ್ತ ಕಾರ್ತಾ ಭಯಭೀತರಾಗಿ ಓಡ್ತಾ ಇರುವಂಥ ರಾಜರುಗಳನ್ನು ಅಂತೇಳಿದರೆ ಈ ಯಾರು ರಾಜರು ಇದು ಅಂತೇಳಿದರೆ ಜರಾಸಂಧನ ಒಟ್ಟಿಗೆ ಯುದ್ಧ ಮಾಡ್ತಾ ಇದ್ದಿದ್ದ ಈ ರಾಜರುಗಳನ್ನು ಬಲರಾಮ ನೋಡಿದ. ವೀಕ್ಷ್ಯ, ಅಭಿವೀಕ್ಷ್ಯ, ಪ್ರವೇಕ್ಷ್ಯ ಎಲ್ಲ ಇದೆಲ್ಲ ಒಂದೇ ಶಬ್ದಗಳು. ಅಭಿವೀಕ್ಷ್ಯ ಅಂತೇಳಿದರೆ ಬಲರಾಮ ದೇವತಾಂಶ ಸಂಭೂತನಾದ್ದರಿಂದ ಈ ರೀತಿಯಲ್ಲಿ ನೋಡುವಂಥದ್ದಕ್ಕೆ ಅಭಿವೀಕ್ಷ್ಯ ಅಂತೇಳಿದರೆ ನೋಡ್ತಾ ಇದ್ದಾನೆ ಯಾರು? ಬಲರಾಮ. ಈಕ್ಷ್ಯ ನೋಡಿ. ನಂತರ ಯುದ್ಧ್ಯಂತಂ ಈಕ್ಷ್ಯ ಚ ರಿಪುಂ ವವೃಧೇ ಬಲೇನ. ಇವನು ಇನ್ನೂ ಸಹ ಯುದ್ಧ ಮಾಡ್ತಾನೇ ಇದ್ದಾನೆ. ಯಾರು? ಜರಾಸಂಧ. ಆ ಜರಾಸಂಧ ಇನ್ನೂ ಹೊಡಿತಾನೆ ತನಗೆ, ಬಲರಾಮನು ಹೊಡಿತಾ ಇದ್ದಾನೆ. ಯುದ್ಧ್ಯಂತಂ, ಅರೆ ಈ ಒಂದು ಯುದ್ಧ ಮುಗಿಯುವುದಿಲ್ಲ. ಯುದ್ಧ್ಯಂತಂ ಈಕ್ಷ್ಯ ಅಂದರೆ ನೋಡ್ತಾ ಇದ್ದಾನೆ ಬಲರಾಮ. ಅಯ್ಯೋ ಇವನೊಬ್ಬ ಯುದ್ಧ ಮಾಡ್ತಾ ಇದ್ದಾನೆ ಅಲ್ವಾ ಅಂತಕೊಂಡು ಏನಂತೇಳಿ ಎಲ್ಲಿ ಪೂರ್ತಿ ಮರ್ಯಾದೆ ನಾಚಿಗೆ ಗೆಟ್ಟವನಾಗಿದ್ದಾನೆ, ಅಲ್ಲಿಂದ ಒಂಚೂರು ಮರ್ಯಾದೆ ಉಳಿಸ್ಕೋಬೇಕು, ಒಂದು ಸತ್ಯ ಹೋಗಬೇಕು ಅಂತ ಹೇಳ್ಕೊಂಡು ಈ ಜರಾಸಂಧ ಯುದ್ಧ ಮಾಡ್ತಾ ಇದ್ದಾನೆ. ಇದಕ್ಕಿಂತ ಓಡಿ ಹೋಗೋದಕ್ಕಿಂತ ಬಾಕಿದವರೊಟ್ಟಿಗೆ ಅಂತೇಳಿದರೆ ಇಷ್ಟು ಒಂದು ದಯನೀಯ ಪರಿಸ್ಥಿತಿ ಬರಬಾರ್ದು, ನಾನು ಸಾಯುವುದೇ ಒಳ್ಳೆಯದು, ಯುದ್ಧದಲ್ಲಿ ಶತ್ರು ಪರವಾಗಿಲ್ಲ ಅಂತ ಹೇಳ್ಕೊಂಡು ಯುದ್ಧ ಮಾಡ್ತಾ ಇದ್ದಾನೆ. ಯುದ್ಧ್ಯಂತಂ ಈಕ್ಷ್ಯ ಚ ರಿಪುಂ, ಈಕ್ಷ್ಯ ನೋಡಿ, ರಿಪುಂ ಅಂತೇಳಿದರೆ ಈ ಜರಾಸಂಧ ಶತ್ರು, ತನ್ನ ಶತ್ರು ಮಾತ್ರ ಯುದ್ಧ ಮಾಡ್ತಾನೆ ಇದ್ದಾನೆ. ಯಾಕಂದರೆ ಈಗ ಬಲರಾಮನೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಬಂದಿದ್ದಾನೆ. ಬಲರಾಮನ ಡೈರೆಕ್ಟ್ ಶತ್ರು ಯಾರು? ಜರಾಸಂಧ. ಈಗ ಸೊ ಈ ಶತ್ರುವನ್ನು ಯುದ್ಧ್ಯಂತಂ ಈಕ್ಷ್ಯ ಯುದ್ಧ ಮಾಡುತ್ತಾ ಇರುವುದನ್ನು ನೋಡಿ, ವವೃಧೇ ಬಲೇನ ವೃದ್ಧಿ ವವೃಧೇ ಬಲರಾಮನ ಬಲ ಏನಾಗಿದೆ? ಜಾಸ್ತಿಯಾಗಿದೆ. ಹೇಗೆ ಜಾಸ್ತಿಯಾಗಿದೆ? ಇಲ್ಲಿ ಜರಾಸಂಧನ ಎಲ್ಲ ಸಂಗಡಿಗ ರಾಜರೆಲ್ಲ ಚಡ್ಡಿ ಬಿಚ್ಚಿಸಿಕೊಂಡು ಓಡ್ತಾ ಇದ್ದಾರೆ, ರಕ್ತ ಕಾರ್ತಾ ಓಡ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಶ್ರೀಕೃಷ್ಣ ಪರಮಾತ್ಮ ಪಾಂಚಜನ್ಯ ಶಂಖ ಊದಿದ್ದಾನೆ. ಸೊ ಎರಡನ್ನೂ, ಅದು ಒಂದನ್ನು ಕೇಳಿ ಇನ್ನೊಂದನ್ನು ನೋಡಿ, ಆಮೇಲೆ ಈ ರಿಪು ಇವನೇನು ನನ್ನಿಂದ ಏನು ಜಾಸ್ತಿ ಏನು ಬಲಿಷ್ಠ ಏನೂ ಅಲ್ಲ, ಸಮಬಲಿಷ್ಠ ಇರ್ಬೋದು ಅಂತೇಳಿದರೆ ಇವನಿಗೆ ನನ್ನನ್ನು ಏನೂ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಬಲರಾಮನಿಗೆ ಮೊದಲೇ ಗೊತ್ತಿದೆ. ಈಗ ಬಲ ಇನ್ನೂ ಏನಾಯಿತು? ವೃದ್ಧಿ ಆಯಿತು. ಈ ಶಂಖನಾದವನ್ನು ಆ ಓಡ್ತಾ ಇರುವಂಥ ರಾಜರುಗಳನ್ನು ನೋಡಿ ತನ್ನ ಬಲವನ್ನು ಹೆಚ್ಚಿಸಿಕೊಂಡ ಬಲರಾಮ ಅಂತೇಳಿದರೆ ಈ ಶತ್ರುವನ್ನು ನಾನು ಹೆದರುವಂಥ ಅವಶ್ಯಕತೆ ಇಲ್ಲ ಅಂತ ಎಣಿಸಿಕೊಂಡು ತ್ಯಕ್ತ್ವಾ ರಿಪುಂ ಒಂದು ಕ್ಷಣಕ್ಕೆ ಅವನನ್ನು ಬಿಟ್ಟ. ಯಾರನ್ನ? ಜರಾಸಂಧನನ್ನು. ಮುಷ್ಟಿ ಯುದ್ಧ ಅಲ್ವಾ, ಒಂದು ಕ್ಷಣವೂ ಬಿಡಲಿಕ್ಕಾಗೋದಿಲ್ಲ. ಅದು ಹೇಗೆ ನೋಡಿದ್ದಾನೋ ಗೊತ್ತಿಲ್ಲ, ಆ ರಾಜರುಗಳನ್ನೆಲ್ಲ ಓಡ್ತಾ ಇರೋದನ್ನು ಹೇಗೆ ನೋಡಿದ್ದಾನೋ. ಈಗ ತ್ಯಕ್ತ್ವಾ ರಿಪುಂ ಒಂದು ಕ್ಷಣ ಅವನನ್ನು ಬಿಟ್ಟು, ಬಿಟ್ಟು ರಿಪುಂ ಅಂದರೆ ರಿಪು ಯಾರು? ಶತ್ರು. ಯಾರು? ಜರಾಸಂಧನನ್ನು ಬಿಟ್ಟು ಮುಸಲಂ ಆದದೆ ಪಕ್ಕ ಮುಸಲಾಯುಧವನ್ನು ಎತ್ತಿಕೊಂಡ ಕೈಗೆ. ಆಶು ಕೂಡ್ಲೆ ಅಂತೇಳಿದರೆ ಪುರ್ಸೊತ್ತಿದೆಯಾ ಅಂತೇಳಿದರೆ ಇವನು ಹೆಚ್ಚು ಹೊತ್ತು ಮಾಡಿದರೆ ಅವನು ಹೊಡೆದಾಗ್ತದೆ ಇವನಿಗೆ. ಮುಸಲಂ ಆದದೆ ಅಂದರೆ ಮುಸಲಾಯುಧವನ್ನು ಕೈಗೆತ್ತಿಕೊಂಡಿದ್ದಾನೆ ಬಲರಾಮ. ಆಶು ಕೂಡಲೇ ಅಮೋಘವಾದ. ಈ ಅಮೋಘ ಅನ್ನುವಂಥ ಶಬ್ದ ಹೇಗೆ ಬಂದಿದೆ ಅಂತೇಳಿದರೆ, ಮೋಘ ಅಂತೇಳಿದರೆ ವ್ಯರ್ಥ ಅಂತ ಅರ್ಥ. ಮೋಘ
ಅಮೋಘ ಅಂತೇಳಿದರೆ ವ್ಯರ್ಥ ಆಗುವುದಿಲ್ಲ. ಅಂದರೆ ಈ ಮುಸಲಾಯುಧದಿಂದ ಏನಾದರೂ ಅವನಿಗೆ ಹೊಡೆದರೆ ಅವನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಮುಸಲಾಯುಧವನ್ನು ಅಮೋಘವಾದ ವ್ಯರ್ಥ, ಅದರಿಂದ ಹೊಡೆತವು ವ್ಯರ್ಥ ಆಗುವುದಿಲ್ಲ ಅಂಥದ್ದಕ್ಕೆ ಹೆಸರು ಅಮೋಘ ಅಂತ. ಏನು ಭಾಷಣ ಮಾಡಿದರು ರೀ, ಅಮೋಘ ಅಂತೇಳಿದರೆ ಎಲ್ಲ ಸಭಿಕರು ಕಿವಿಗೊಟ್ಟು ಕೇಳಿದ್ದಾರೆ ಅಂತ ಲೆಕ್ಕ. ಸೊ ಅಮೋಘ ಅಂತ ಆಶು ಮುಸಲಾಯುಧಂ ಆದದೆ, ಕೈಗೆ ಎತ್ತಿಕೊಂಡ. ಯಾರು? ಬಲರಾಮ. 37ನೇ ಶ್ಲೋಕಕ್ಕೆ ಬಳಿಕ ಅಥ ಬಲರಾಮನು ಪುಂಡರೀಕಾಕ್ಷ, ಪುಂಡರೀಕ ಅಂತೇಳಿದರೆ ತಾವರೆ, ಪುಂಡರೀಕದ ದಳಗಳಂತೆ ಕಣ್ಣುಗಳುಳ್ಳ ಶ್ರೀಕೃಷ್ಣ ಪರಮಾತ್ಮನ ಅಂಬುಜಲೋಚನಸ್ಯ ಶಂಕರವಂ ಶ್ರುತ್ವಾ, ಪಾಂಚಜನ್ಯ ಶಂಖದ ಘೋಷವನ್ನು ಕೇಳಿಸಿಕೊಂಡಿದ್ದಾನೆ ಬಲರಾಮ. ಹಾಗೆ ಒಂದು ಕ್ಷಣ ರಾಜರುಗಳೆಲ್ಲ, ಅಂದರೆ ಈ ಜರಾಸಂಧನ ಒಟ್ಟಿಗೆ ಬಂದಿರುವಂಥ ರಾಜರುಗಳು, ಪೌಂಡ್ರಕ, ಆಮೇಲೆ ಕೀಚಕ ಎಲ್ಲ ಇದ್ದಾರೆ, ಎಲ್ಲ ಏಕದಮ್ ಎಲ್ಲ ಕ್ರಿಮಿನಲ್ಸ್. ಸೊ ಇವರನ್ನು ಪಲಾಯನ ಮಾಡುವುದನ್ನು, ರಕ್ತವಾಂತಿ ಮಾಡ್ತಾ ಓಡ್ತಾ ಇರುವುದನ್ನು ಸಹ ನೋಡಿದ. ಎರಡರಿಂದಲೂ ಕೂಡ ಈ ತನ್ನ ಬಲವನ್ನು ಹೆಚ್ಚಿಸಿಕೊಂಡ ಈ ಬಲರಾಮನು ಶತ್ರು ಜರಾಸಂಧ ಮಾತ್ರ ಇನ್ನೂ ಹೋರಾಡುತ್ತಿದ್ದನ್ನು ಗಮನಿಸಿ ಯುದ್ಧಂತಂ ರಿಪುಂ ಈಕ್ಷ್ಯ, ಅರೆ ಇವನು ಮುಗಿದೇ ಇಲ್ಲಲ್ಲ, ಜರಾಸಂಧನನ್ನು ತಗೊಳ್ತೇನೆ ಈಗ ಇವನಿಗೆ ಅಂತ ಹೇಳ್ಕೊಂಡು ಏನು ಮಾಡಿದ್ದಾನೆ, ಆಶು ಕೂಡಲೇ 1 ನಿಮಿಷ ಅವನನ್ನು ಅಲ್ಲೇ ಕೈಬಿಟ್ಟು, ಶತ್ರುವನ್ನು ಕೈಬಿಟ್ಟು, ತ್ಯಕ್ತ್ವಾ ರಿಪುಂ, ಬೇಗನೆ ಆಶು ಅಮೋಘವಾದ ಮುಸಲಾಯುಧವನ್ನು, ಅಮೋಘಂ ಮುಸಲಂ ಆದದೆ, ಕೈಗೆತ್ತಿಕೊಂಡ. ಸೊ ತಾನು ಇವನೊಬ್ಬನ ಜತೆಗೆ ಹೋರಾಟ ಮುಗಿಸುವ ಮುನ್ನವೇ ಕೃಷ್ಣ ಉಳಿದೆಲ್ಲ ಶತ್ರುಗಳನ್ನು ಹೊಡೆದು ಓಡಿಸಿದ್ದಾನೆ. ಅದನ್ನು ಕಂಡು ಬಲರಾಮ ತಾನಿನ್ನು ತಡ ಮಾಡಬಾರದೆಂದು ಎಣಿಸಿ ಜರಾಸಂಧನನ್ನು ಜೋರಾಗಿ ಹೊಡಿಬೇಕು ಅಂತೇಳಿ ಮುಷ್ಟಿ ಯುದ್ಧದಲ್ಲಿ ಒಂದೇ ಲೆಕ್ಕ ಆಗ್ತಾ ಇದೆ, ತನ್ನಲ್ಲಿರುವಂಥ ಶ್ರೇಷ್ಠವಾದ ಮುಸಲಾಯುಧದಿಂದ ಇವನಿಗೆ ಹೊಡಿತೇನೆ ಅಂತ ಆ ಮುಸಲಾಯುಧವನ್ನು ಕೈಗೆತ್ತಿಕೊಂಡ ಅಂತ ಹೇಳುವಲ್ಲಿಗೆ ಇವತ್ತಿನ ಇದನ್ನು ಮುಗಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.